ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾಮಸ್ಮರಣ ಸಂಧಿಯ ನಿನ್ನೆ ದಿವಸ ನಾವು ಪಾರಾಯಣವನ್ನು ನೋಡಿದ್ವಿ, ಪದಚ್ಛೇದ ನೋಡಿದ್ವಿ, ಪಾರಾಯಣ ನೋಡಿದ್ವಿ. ಈ ಸಂಧಿಯಲ್ಲಿ ಇರುವಂಥದ್ದು ವಿಷಯ ಏನು? ಬರೀ ನಾಮಸ್ಮರಣೆ ಅಂತಂದರೆ ನಾವು ಬರೀ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಹೋದರೆ ಅದು ಕಲಿಯುಗದಲ್ಲಿ ನಾಮಸ್ಮರಣೆ ಶ್ರೇಷ್ಠ, ಕುಲಕೋಟಿ ಉದ್ಧರಿಸುವುದು ಅಂತ ತಿಳ್ಕೊಂಡು ದಾಸರು ಹೇಳ್ತಾರೆ. ಹಾಗಾದ್ರೆ ನಾವು ಹೆಂಗಾದ್ರೂ ಬರೀ ನಾಮಸ್ಮರಣೆ ಸಾಕ ಅಂತಂದರೆ ಅದಕ್ಕೆ ನಾಮಸ್ಮರಣೆ ಈ ಶಬ್ದಕ್ಕೆ ಬಹಳ ಆಳವಾದಂಥದ್ದು ಅರ್ಥ ಇದೆ. ಭಗವಂತನ ನಾಮ ತಗೊಳ್ಳುವಾಗ ಭಗವಂತನ ಆ ನಾಮದ ಗುಣ ರೂಪ ಕ್ರಿಯೆಗಳ ಚಿಂತನೆ ನಾವು ಮಾಡಬೇಕು. ಅಂದರೆ ಒಂದು ಕೃಷ್ಣ ಅಂತ ಹೇಳ್ತೀವಿ. ಆ ಕೃಷ್ಣಾವತಾರದಲ್ಲಿ ಭಗವಂತ ಏನೇನು ಗುಣಗಳನ್ನು ಪ್ರಕಟ ಮಾಡಿದ್ದಾನೆ, ಕಾರುಣ್ಯ ಪ್ರಕಟ ಮಾಡಿದ್ದಾನೆ, ದುಷ್ಟರ ಸಂಹಾರವನ್ನು ಪ್ರಕಟ ಮಾಡಿದ್ದಾನೆ, ಮಗನಂತೆ ಹೇಗೆ ಇರಬೇಕು ಅಂತ ತೋರಿಸಿದ್ದಾನೆ, ಆಮೇಲೆ ಸಖನಂತೆ ಹೇಗಿರಬೇಕು ಅಂತ ತೋರಿಸಿದ್ದಾನೆ, ಭಕ್ತರಿಗೆ ಹೇಗೆ ಅನುಗ್ರಹ ಮಾಡಬೇಕು ಅಂತ ತೋರಿಸಿದ್ದಾನೆ, ತಾನು ಶಿಷ್ಯನಾಗಿ ಇದ್ದು ಹೇಗಿರಬೇಕು ಅಂತ ತೋರಿಸಿದ್ದಾನೆ. ಈಗ ಒಂದು ಕೃಷ್ಣ ರೂಪದ ಚಿಂತನೆ ಮಾಡಿದರೆ ಅವನ ಗುಣ ರೂಪಗಳ ಚಿಂತನೆ ನಮಗೆ ಬರಬೇಕು. ಅಂದರೆ ಅದು ನಾಮಸ್ಮರಣೆ ಅಂತ ಆಗ್ತದೆ. ಆಮೇಲೆ ಈ ನಾಮಸ್ಮರಣೆಗೆ ಯಾವುದು ಮಡಿ ಒಂದು ಬಾಧ್ಯತೆ ಏನೂ ಇಲ್ಲ, ಬಂಧನ ಇಲ್ಲ. ನಾವು ಜಪ ಮಾಡುವಾಗ ಅದಕ್ಕೆ ಒಂದು ನಿಯಮಗಳಿವೆ, ಬಹಳಷ್ಟು ನಿಯಮಗಳಿವೆ. ಅದೇ ಇದು ಸ್ನಾನ ಆಗಿರಬೇಕು, ಮಡಿಲೇ ಇರಬೇಕು, ಅದಕ್ಕೊಂದು ಮಂತ್ರ ಇರ್ತದೆ, ಆ ಮಂತ್ರದ ಅರ್ಥ ತಿಳ್ಕೋಬೇಕು. ಆದಮೇಲೆ ಆ ಮಂತ್ರದ ಚಿಂತನೆ ಮಾಡ್ತಾ ಯಾವ ಭಗವತ್ ರೂಪದ ಚಿಂತನೆ ಮಾಡ್ತಾ ಇರ್ತೋ ಅದರ ಚಿಂತನೆ ಮಾಡಬೇಕು. ಇದು ಒಂದು ಬಂಧನ ಇರುತ್ತೆ. ನಾಮಸ್ಮರಣೆಗೆ ಮಾತ್ರ ಯಾವ ಬಂಧನ ಇಲ್ಲ. ನಾವು ಕೆಲಸ ಮಾಡ್ಕೋತ ಅನ್ಬೋದು, ಎಲ್ಲರೂ ಓಡಾಡ್ಕೋತ ಮಾಡ್ಬೋದು, ಚಪ್ಪಲ್ ಅನ್ಬೋದು, ವಾಕಿಂಗ್ ಹೋದ ಅನ್ಬೋದು, ಯಾವ ಬೇಕಾದಾಗ ಅನ್ಬೋದು. ಅದಕ್ಕೆ ಮಡಿ ನಿರ್ಬಂಧನೆ ಇಲ್ಲ. ಆದರೆ ಆ ನಾಮಸ್ಮರಣೆಯದ ಪೂರ್ತಿಯಾದಂಥ ಫಲ ನಮಗೆ ಸಿಗಬೇಕು ಅಂತಂದರೆ ಅದರ ಜೊತೆಯಲ್ಲಿ ಜ್ಞಾನಪೂರ್ವಕವಾಗಿ ಮೊದಲು ಗುಣರೂಪ ಕ್ರಿಯೆಗಳ ಚಿಂತನೆ ಬರಬೇಕು. ಎರಡನೇದು ಇದೇ ಜ್ಞಾನ, ಈ ರೀತಿಯಾಗಿ ಜ್ಞಾನಪೂರ್ವಕವಾಗಿ ಮಾಡಬೇಕು. ಆಮೇಲೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಅಂದರೆ ಈ ನಾಮಸ್ಮರಣೆ ಮಾಡಿದ್ರಿಂದ ಭಗವಂತ ನಮಗೆ ಕಾರುಣ್ಯ ಕೊಡ್ತಾನೆ, ಕರುಣ ದೃಷ್ಟಿ ನಮ್ಮ ಮೇಲೆ ಹಾಕ್ತಾನೆ ಅನ್ನೋ ಶ್ರದ್ಧೆ ಇರಬೇಕು. ಆಮೇಲೆ ಈ ನಾಮಸ್ಮರಣೆಯಿಂದ ಈಗ ಹೇಗೆ ಒಂದು ತೂಲ ರಾಶಿಯೊಳ ಅಣಳಪೊಕ್ಕಂತೆ ಅಂತ ಹರಿಕಥಾಂಸಾರದಲ್ಲಿ ಬರ್ತದೆ. ಅಂದರೆ ಹತ್ತಿ ಒಂದು ದೊಡ್ಡ ರಾಶಿ ಇದ್ರೂ ಕೂಡ ಅದರೊಳಗೆ ಒಂದು ಕಿಡಿ ಬಿದ್ದರೆ ಹೇಗೆ ಸುಟ್ಟು ಹೋಗ್ಬಿಡ್ತದೋ ಹಾಗೆ ಒಂದು ಭಗವಂತನ ನಾಮಸ್ಮರಣೆ ಮಾಡಿದರೆ ನಮ್ಮ ಪಾಪದ ಗುಡ್ಡವನ್ನು ಸುತ್ತ ಹಾಕ್ತದೆ ಅಂತ. ಆದರೆ ಆ ನಾಮಸ್ಮರಣೆ ಅನ್ನುವಾಗ ನಮಗೆ ಅನುಸಂಧಾನ ಹೇಗೆ ಇರಬೇಕು ಅಂತಂದರೆ ಅದನ್ನು ಅಲ್ಲಿ ಭಗವಂತನ ಆ ಗುಣ ರೂಪ ಕ್ರಿಯೆಗಳ ಚಿಂತನೆಯನ್ನು ನಮಗೆ ಬರ್ತಾ ಇರಬೇಕು. ಆವಾಗ ಭಕ್ತಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಭಗವಂತನ ಚಿಂತನೆ ಮಾಡಬೇಕು. ಆಮೇಲೆ ಕೆಲವು ಭಗವಂತನ ರೂಪಗಳನ್ನು ಒಂದೊಂದು ಕಾಲದಲ್ಲಿ ಒಂದೊಂದು ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇವಾಗ ಶ್ರಾದ್ದ ಮಾಡುವಾಗ ಪ್ರದ್ಯುಮ್ನ ಸಂಕರ್ಷಣ ವಾಸುರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು, ಜನಾರ್ದನ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು. ಯಾಕೆ ಇದು ಕಂಡೀಷನ್ ನಮಗೆ ಅಂತಂದರೆ, ಯಾಕಂತಂದರೆ ಭಗವಂತನ ಅನಂತಾನಂತ ರೂಪಗಳು, ಅದೇ ಅವನ ಐಶ್ವರ್ಯ. ಅವನ ಹತ್ರ ಬಹಳಷ್ಟು ರೂಪಗಳು ಇವೆ, ಅನಂತ ರೂಪಗಳಿವೆ, ಅದೇ ಅವನ ಐಶ್ವರ್ಯ. ನಮಗೇನು ದುಡ್ಡು ಇದ್ದರೆ ಅದು ಐಶ್ವರ್ಯ ತಂದ್ಕೋತಿದ್ದ ಹಾಗಲ್ಲ, ಅದು ಅವನಿಗೆ ಅನಂತ ರೂಪಗಳು ಇವೆ. ಅದು ಒಂದೊಂದು ರೂಪದಿಂದ ಒಂದೊಂದು ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಅವನ ಸಂಕಲ್ಪ. ಸೊ ಅದಕ್ಕೆ ಈ ರೂಪದಿಂದ ಈ ಕಾಲಕ್ಕೆ ಈ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀವಿ ಅನ್ನೋದನ್ನು ಚಿಂತನೆ. ಆಮೇಲೆ ನಾವು ಈಗ ಹರಿಕಥಾಂಸ ವಿಸ್ತಾರವಾಗಿ ಬರ್ತದೆ ಹೇಗೆ ನಾವು ಚಿಂತನೆ ಮಾಡಬೇಕು ಅಂತ ಅನ್ನೋದನ್ನು. ಅಂತೂ ಸಾರಾಂಶವಾಗಿ ಇಷ್ಟು ಅಂತಂದರೆ ನಾವು ಭಗವಂತನ ನಾಮಸ್ಮರಣೆ ಮಾಡುವಾಗ ಅವನ ಗುಣರೂಪ ಕ್ರಿಯೆಗಳ ಚಿಂತನೆ ಬರಬೇಕು. ಜ್ಞಾನ ಭಕ್ತಿಪೂರ್ವಕವಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಆವಾಗ ಅದು ಆ ನಾಮಸ್ಮರಣೆಯಿಂದ ವಾಲ್ಮೀಕಿ ಋಷಿದು ಒಂದು ಉದಾಹರಣೆ ಕೊಡ್ತಾರೆ. ಇಲ್ಲಿ ನಾರದರು ಬಂದರು, ಉಪದೇಶ ಮಾಡಿದರು, ಅದು ಬರೀ ರಾಮದೇವರ ನಾಮಸ್ಮರಣೆ ಮಾಡಿದರು, ಉದ್ಧಾರ ಆದರೂ ಕೂಡ ವಾಲ್ಮೀಕಿ ರಾಮಾಯಣ ಬರೆದು ಬಿಟ್ಟರು ಅಂತ. ಹಂಗೆ ನಮಗೂ ನಾವು ರಾಮಾಯಣ ನಾಮಸ್ಮರಣೆ ಮಾಡ್ತಾ ಇರ್ತೀವಿ. ಮತ್ತು ಹಾಗೆ ನಮಗೆ ಯಾಕೆ ರಾಮಾಯಣ ಗ್ರಂಥ ಬರೆಯೋದು ಶಕ್ತಿ ನಮಗೆ ಇಲ್ಲ ಅಂತ. ಆ ಜೀವದ ಯೋಗ್ಯತೆ ಹೇಗಿರ್ತದೋ ಹಾಗೆ ಇರ್ತದೆ ಅಂತ ನಾವು ವಿಚಾರಣೆ ಮಾಡಬೇಕು.
ಆ ಜೀವತಿ ಯೋಗ್ಯತೆ ಈಗ ನನಗೆ PhD ಪರೀಕ್ಷೆ ಕೊಡು ಅಂತಂದರೆ ಆಗ್ತದೇನೋ ಆಗೋದಿಲ್ಲ. ನನ್ನ ಯೋಗ್ಯತೆ ಎಷ್ಟು ಅಷ್ಟೇ ನನಗೆ. ಸೊ ಅಲ್ಲಿ ಆ ಜೀವದ ಯೋಗ್ಯತೆ ಅಷ್ಟು ಇತ್ತು. ಅದು ಒಂದು ಕಟಕರಿದ್ದಂಥದ್ದು ಮನುಷ್ಯನ ಒಂದು ಋಷಿಗಳಲ್ಲಿ ರೂಪಾಂತರ ಆಗಬೇಕು ಅಂತಂದರೆ ಸ್ವರೂಪತಃ ಆ ಜೀವದ ಯೋಗ್ಯತೆ ಅಷ್ಟಿತ್ತು, ಅದಕ್ಕೆ ಆಯಿತು. ಹಾಗಾದ್ರೆ ನಮ್ಮದು ಗತಿ ಏನು ಹಂಗಾರೆ ಅಂತಂದರೆ, ನಾವು ಕೂಡ ಈ ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡಿದರೆ ನಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಹೆಂಗೆ ಜ್ಞಾನ ಅಭಿವೃದ್ಧಿ ಆಗ್ತದೋ ಹಾಗಾಗಿ ನಮ್ಮದು ಅಂತಃಕರಣ ಶುದ್ಧಿ ಆಗ್ತದೆ. ಸೊ ಇದೊಂದು ಸ್ಟೆಪ್ಪು. ಇದು ಮೊದಲು ನಮಗೆ ಏನು ಅನುಸಂಧಾನ ಇಲ್ಲದೇ ನಾವು ನಾಮಸ್ಮರಣೆ ಮಾಡಿದರೂ ಕೂಡ ಅದಕ್ಕೆ ಫಲ ಇದೆ. ಅದಕ್ಕೇನು ಫಲ ಇದೆ ನಮಗೆ ಅಂತಂದರೆ, ಈ ನಮ್ಮ ಸತತವಾಗಿ ಈ ಸ್ವಾಮಿಗಳು ಹೇಳ್ಕೊಟ್ಟಿದ್ದಾರೆ ರಾಮ 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 ಅಂತಕೊಂಡು. ಅದು ಹೇಳಿದ್ರಿಂದ ನಮಗೆ ಅನುಸಂಧಾನ ಇಲ್ಲ, ಅರ್ಥ ಇಲ್ಲ, ಏನೂ ಇಲ್ಲ. ಅದ್ರ ಬರೀ ರಾಮಸ್ಮರಣೆ ಮಾಡ್ತಾಯಿದ್ದೀವಿ. ಆ ಫಲವಾಗಿ ನಮಗೆ ಅನುಸಂಧಾನ ಬರೋ ಹಾಗೆ ಆಗ್ತದೆ, ಅಂತಃಕರಣ ಶುದ್ಧಿ ಆಗ್ತದೆ, ನಮ್ಮ ಬುದ್ಧಿ ಶುದ್ಧ ಆಗ್ತದೆ, ಆಮೇಲೆ ನಮ್ಮದು ಜ್ಞಾನವನ್ನು ಅಭಿವೃದ್ಧಿ ಆಗೋಕ್ಕೆ ಅದು ಸಹಾಯಕವಾಗಿ ಆಗ್ತದೆ. ಸೊ ಯಾವ ಸ್ಟೇಜಲ್ಲಿ ಇದ್ದುಕೊಂಡು ನಥಿಂಗ್ ಗೋಸ್ ವೇಸ್ಟ್. ನಾವು ಭಗವಂತನ ಒಂದು ಸ್ಮರಣೆ ಆಗಲಿ, ಒಂದು ಸೇವೆ ಆಗಲಿ, ಯಾವ ರೀತಿಯಿಂದ ಮಾಡಿದರೂ ಕೂಡ ಅದು ವೇಸ್ಟ್ ಅಲ್ಲ, ಅದರೆಲ್ಲ ಫಲವನ್ನು ಇದ್ದೇ ಇರ್ತದೆ. ಆದರೆ ನಮಗೆ ಇದು ಭಗವಂತನ ನಾಮಸ್ಮರಣೆ ನಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ತಿಳ್ಕೊಂಡು ಹೇಳಿದರೂ ಕೂಡ ಬರೀ ನಾಮಸ್ಮರಣೆ ಮಾಡಿದರೆ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಆದರೆ ನಮಗೆ ಹೀಗೆ ಜ್ಞಾನಪೂರ್ವಕವಾಗಿ ಶ್ರದ್ಧಾಭಕ್ತಿಪೂರ್ವಕವಾಗಿ ನಾವು ಅದನ್ನು ನಾಮಸ್ಮರಣೆ ಮಾಡಬೇಕು. ಗೀತಾ ಅವ್ರು ಮಾತಾಡು. ಭಕ್ತಿಪೂರ್ವಕವಾಗಿ ಮಾಡುವಾಗ ನಾವು ಭಕ್ತಿಪೂರ್ವಕವಾಗಿ ಶ್ರದ್ಧಾಭಕ್ತಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಮಾಡಿದರೆ ಅದು ಮೋಕ್ಷ ಸಾಧನ ಆಗ್ತದೆ. ಅದನ್ನೇ ಇಲ್ಲ ಅಂತಂದರೆ ಅದು ಮೋಕ್ಷ ಸಾಧನೆಗಾಗುವಂಥ ಕಂಡೀಷನ್ಸ್ ಏನು ಬೇಕು ಆ ಕಂಡೀಷನ್ವರೆಗೂ ನಾವು ಎಳ್ಕೊಂಡು ಹೋಗ್ತದೆ, ಮೇಲೆ ಎತ್ತದೆ. ನಾಮಸ್ಮರಣೆ ಶಕ್ತಿ ಅಷ್ಟಿದೆ, ಅಷ್ಟು ಅದರ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇನ್ನು ಮೊದಲನೇ ನುಡಿಯಲ್ಲಿ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಹೇಗೆ ನಾವು ಸ್ಮರಣೆ ಮಾಡಬೇಕು ಅಂತ. ಅದು ಇವಾಗ ದಿನನಿತ್ಯ ಮಾಡುವಂಥ ನಾವು ಕಾರ್ಯದಲ್ಲಿ ಹೇಗೆ ನಾವು ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ಉದಾಹರಣೆಗಳನ್ನು ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತನಿದನಾದರಿಗೆ ಕೇಳುವುದು. ಮೊದಲನೇ ನುಡಿ ನೋಡೋಣ. ಮಕ್ಕಳಾಳಿಸುವಾಗ ಮಡದಿಯೊಳು ಅಕ್ಕರದಿ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ಏರಿ ಮೆರೆವಾಗ. ಅಂದರೆ ಈಗ ಜಪ ಮಾಡುವಾಗ ಒಂದು ಬಂಧನ ಇದೆ ಅಂತ ಹೇಳಿದ್ವಿ. ಇವಾಗ ನಾವೊಂದು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತೀವಿ. ಆವಾಗ ಮಕ್ಕಳಾಡಿಸುವಾಗ ಅಂತ ಇವಾಗ ನಾವು ಏನು ಚಿಂತನೆ ಮಾಡಬೇಕು? ಯಶೋಧಾದೇವಿ ಕೃಷ್ಣನಿಗೆ ಹೇಗೆ ಆಡಿಸ್ತಾ ಇದ್ಲೋ, ಈ ನಾವು ಮಕ್ಕಳದಲ್ಲಿ ಕೂಡ ಈ ಕೃಷ್ಣನ ಸನ್ನಿಧಾನ ಇದೆ. ಭಗವಂತ ಈ ರೂಪದಿಂದ ಬಂದು ನಮ್ಮ ಕಡೆಯಿಂದ ಇದು ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ಭಗವಂತನ ಸ್ಮರಣೆ, ನಾವು ಏನೇನು ಕಾರ್ಯ ಮಾಡಿದ್ರು ಅಲ್ಲಿ ಭಗವಂತನ ಸ್ಮರಣೆ ಬರಬೇಕು, ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ. ಅದಕ್ಕೆ ಮಕ್ಕಳು ಆಡಿಸುವಾಗ ಅಂತ, ಈ ಮಕ್ಕಳು ಆಟ ಆಡಿಸ್ತಾ ಇರ್ತೀವಿ, ಊಟ ಮಾಡಿಸ್ತಾ ಇರ್ತೀವಿ. ಆವಾಗ ಭಗವಂತ ನೀನೇ ಇವರಲ್ಲಿ ನಿಂತ್ಕೊಂಡು ನಮ್ಮ ಸೇವೆ ತಗೊಳ್ತಾ ಇದ್ದೀಪ. ಯಶೋಧ ಹೇಗೆ ಕೃಷ್ಣ ನಿನಗೆ ಸೇವೆ ಮಾಡಿದ್ಲು, ಆ ರೀತಿಯಾಗಿ ನಾನು ಈ ರೂಪದಿಂದ ಇದನ್ನು ಬಂದಿದೆಯಾದ ಸೇವೆ ಮಾಡ್ತಾ ಇದ್ದೀನಿ ಅಂತ ಈ ಚಿಂತನೆ ನಮಗೆ ಬರಬೇಕು ಅಂತ. ಮಡದಿಯೊಳು ಅಕ್ಕರದೆ ನಲಿಯುವಾಗ ಅಂದ ಹೆಂಡತಿಯಿಂದ ನಾವು ಗಂಡ ಹೆಂಡತಿ ಬರೀ ಮಡಿತಾರೆ ಹೆಂಡತಿ ಅಂತ ಅಷ್ಟೇ ತಗೋಬಾರ್ದು. ಗಂಡ ಹೆಂಡತಿ ಒಬ್ಬರು ಪರಸ್ಪರವಾಗಿ ಪ್ರೀತಿಯಿಂದ ಇರ್ತಾರೆ. ಆವಾಗ ಗಂಡನಲ್ಲಿ ನಾರಾಯಣ ಅಧಿಷ್ಠಾನ ಇದೆ, ಹೆಂಡತಿನಲ್ಲಿ ಲಕ್ಷ್ಮೀ ಅಧಿಷ್ಠಾನ ಇದೆ. ಅವರು ಅಲ್ಲಿ ಪ್ರೀತಿ ರೂಪದಿಂದ ಇದ್ದಾರೆ. ಅದಕ್ಕೆ ನಮಗೆ ಒಬ್ಬರ ಮೇಲೆ ಒಬ್ಬರೇ ಪ್ರೀತಿ ಬರ್ತದೆ, ಆದರ ಬರ್ತದೆ. ಆ ಪ್ರೀತಿ ರೂಪದಿಂದ ಭಗವಂತ ಇಲ್ಲದೇ ಹೋದರೆ ನಮಗೆ ಗಂಡ ಹೆಂಡತಿನೋ ಜಗಳ ಶುರು. ಸೊ ಅದಕ್ಕೆ ಭಗವಂತ ನೀನು ಪ್ರೀತಿ ರೂಪದಿಂದ ಇದ್ದೀಯಾ, ಆ ರೂಪವನ್ನು ಪ್ರೀತಿ ಎಂಬುವ ರೂಪವನ್ನು ಪ್ರಕಟ ಮಾಡ್ತಾ ಇದ್ದೀಯಾ, ಅದಕ್ಕೆ ನಮಗೆ ನಾವು ಒಬ್ಬರ ಮೇಲೆ ಒಬ್ಬರು ನಮಗೆ ಒಂದು ಆದರ ಪ್ರೀತಿ ಇದೆ, ಇಲ್ಲದೇ ಇರ್ತಿರ್ಲಿಲ್ಲ. ಅಲ್ಲಿ ಕೂಡ ಭಗವಂತಂದು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಮಡದಿ ಒಕ್ಕಲಿನಲ್ಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ಏರಿ ಮೆರೆವಾಗ. ಸೊ ನಮಗೆ ಏನೋ ಒಂದು ವಿಶೇಷವಾದಂಥದ್ದು ಒಂದು ಆದರ ಸಿಗ್ತದೆ, ನಮಗೆ ಒಂದು ಸಂಪತ್ತು ಸಿಗ್ತದೆ ಅಥವಾ ನಮಗೆ ಲೌಕಿಕದಲ್ಲಿ ನಮಗೆ ಒಂದು ವಿಶೇಷವಾದಂಥ ಆದರವನ್ನು ಜನರು ಕೊಡ್ತಾರೆ.
ಆವಾಗ ನಮಗೆ ಕುದುರೆ ಮೇಲೆ ಇರ್ತೀವಿ, ಆನೆ ಮೇಲೆ ಇರ್ತೀವಿ, ನಮಗೆ ಸನ್ಮಾನ ಮಾಡ್ತಾರೆ, ಇದಕ್ಕೆ ಸನ್ಮಾನವನ್ನು ಸಿಗ್ತದೆ. ಆವಾಗ ವಾಹನ ಮೆರೆಯುವಾಗ ಅವಾಗ ಕೂಡ ಭಗವಂತ ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು? ಈ ವಾಹನದಲ್ಲಿ ಇದೆಲ್ಲ ವಾಹನಗಳೇನಿದ್ದೇವೆ ಅದರಲ್ಲಿ ನಿನ್ನ ಸನ್ನಿಧಾನ ಇದೆ, ನೀನು ನನಗೆ ಹೆಗಲ ಮೇಲೆ ಕುಡಿಸ್ಕೊಂಡು ಓಡಾಡ್ತಾ ಇದ್ದೀಯಾ ಅಂತ. ಅಂದರೆ ಭಗವಂತ ತಲೆ ಮೇಲೆ ನಾವು ಕುಡಿತಾ ಇದ್ದೀವಿ ಅಂತ ಈ ರೀತಿಯಾದ ಸರ್ವಥ ತಿಳ್ಕೋಬಾರ್ದು. ಅದು ಭಗವಂತನ ಕಾರುಣ್ಯ. ನೀನು ನನಗೆ ಹೆಗಲ ಮೇಲೆ ಕುಡಿಸ್ಕೊಂಡು ಓಡಾಡ್ತಾ ಇದ್ದೀಯಾ, ನೀನು ಒಳಗಡೆ ಇದ್ದೀಯಾ, ಅದಕ್ಕೆ ನನಗೆ ಇದು ಅನುಕೂಲತೆ ಮಾಡಿಕೊಟ್ಟಿದ್ದೀಯಾ, ಅಥವಾ ಇದು ನಮಗೆ ಏನು ಮರ್ಯಾದೆ ಬರ್ತಾ ಇದೆಯೋ, ಆನೆ ಮೇಲೆ ಕುಡಿಸ್ಕೊಂಡು ಈ ಮೆರವಣಿಗೆ ಆಗ್ತಾ ಇದೆ, ಮರ್ಯಾದೆ ಬರ್ತಾ ಇದೆಯೋ, ಇದು ನಿನ್ನ ವಿಶೇಷ ಸನ್ನಿಧಾನ, ನನ್ನಲ್ಲಿ ವಿಶೇಷವಾದಂಥದ್ದು ಒಂದು ವಿಶೇಷ ಗುಣಗಳನ್ನು ವೈಶಿಷ್ಟ್ಯವನ್ನು ನೀವು ಪ್ರಕಟ ಮಾಡಿದೆಯಾ, ಅದಕ್ಕೆ ಜನರು ನನಗೆ ಈ ಒಂದು ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನೀನು ಮಾಡಿದ್ದಂಥ ಪ್ರತಿಯೊಂದು ಕ್ಷಣಕ್ಕೂ ಈ ರೀತಿಯಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಬರೀ ನಾಮಸ್ಮರಣೆ ಮಾಡಿದ್ರಲ್ಲ, ಒಂದು ನಾಮಸ್ಮರಣೆ ಮಾಡುವಾಗ ನಮಗೆ ಇಷ್ಟೆಲ್ಲ ಚಿಂತನೆ ಬರಬೇಕು ಅನ್ನೋದನ್ನೇ ಹೇಳ್ಕೊಡ್ತಾ ಇದ್ದಾರೆ. ವಾಹನ ಇರುವಾಗ ಬಿಕ್ಕುವಾಗ ಆಕಳಿಸುತ್ತಲಿ, ಅದರಿಂದ ಬಿಕ್ಕುತ್ತೀವಿ, ಆಕಳಿಸ್ತೀವಿ, ಇದೆಲ್ಲ ಸಹಜವಾದಂಥ ದಿನನಿತ್ಯ ಮಾಡಿದಂಥ ಕರ್ಮಗಳನ್ನು ನಾವು ಅಂದರೆ ಈಗ ಬಿಕ್ಕಳಿಸುವಾಗ ಕೂಡ ಇಲ್ಲಿ ಇನ್ನೂ ಒಂದು ಏರ್ ಲಾಕ್ ಆಗ್ತದೆ ಅಂತ ಸೈಂಟಿಫಿಕ್ ದೃಷ್ಟಿಯಿಂದ ಹೇಳ್ತಿರ್ತೀವಿ. ಆಮೇಲೆ ಇದು ಕೃಷ್ಣ ಕೂಡ ಆಕಳಿಸಿದ, ಅದರಲ್ಲಿ ಅವಾಗೆಲ್ಲ ನಾನು ಬ್ರಹ್ಮಾಂಡವನ್ನು ಯಶೋಧೆಗೆ ತೋರಿಸಿದ. ಇದೆಲ್ಲ ಒಳಗಡೆ ನೀನು ಬಿಟ್ಟು ನೀನೇ ಆಕಳಿಸ್ತಾ ಇದ್ದೀಯಾ, ನೀನೇ ಬಿಕ್ಕಳಿಸ್ತಾ ಇದ್ದೀಯಾ, ಇದು ನೀನೇ ಮಾಡೋದಂಥ ಕರ್ಮಗಳ ನೀ ಮಾಡಿಸ್ತಾ ಇದೀಯಾ ಅನ್ನೋದನ್ನು ಚಿಂತೆ ಸತತವಾಗಿ ಬರಬೇಕು ಅಂತ. ದೇವಕಿ ತನಯನ ದೇವಕಿ ಕೃಷ್ಣ ದೇವಿಕೆಲ್ಲ ಒಂದು ಸಮಾಧಾನ ಮಾಡಿದಂಥ ಒಂದು ಅವಳ ಮಗ ಅಂತಕೊಂಡು ಸ್ಮರಿಸುತ್ತೀಹ, ಈ ರೀತಿಯಾಗಿ ಸ್ಮರಣೆ ಮಾಡಬೇಕು. ನರಸಿಕ್ಕನು ಯಮದೂತರಿಗೆ ಈ ರೀತಿಯಾದಂಥ ಸ್ಮರಣೆ ಮಾಡಿ, ಈ ರೀತಿಯಾದಂಥ ಜ್ಞಾನ ಭಕ್ತಿ ಪೂರ್ವಕವಾಗಿ ಭಗವಂತನ ಸ್ಮರಣೆ ಮಾಡಿದರೆ ಯಮದೂತರು ಬರುವುದಿಲ್ಲ. ಯಾವ ನರನ ಈ ರೀತಿಯಾಗಿ ಮಾಡ್ತಾರೆ ಆ ನರನಿಗೆ ಯಮದೂತರು ಬರುವುದಿಲ್ಲ. ಅವರು ಯಮದೂತರಿಗೆ ಇಂಥವ್ರು ಸಿಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾರು ಬರ್ತಾರೆ? ವಿಷ್ಣು ದೂತರು ಬರ್ತಾರೆ. ಅದೇ ನಾವು ಈ ದೇಹ ಬಿಡುವಾಗ ನಾವು ಒಂದು ವಿಷ್ಣು ದೂತರು ಬರ್ತಾರೆ ಅಥವಾ ಯಮದೂತರು ಬರ್ತಾರೆ. ನಾವು ಪಾಪ ಕರ್ಮಗಳನ್ನು ಜಾಸ್ತಿ ಮಾಡಿ ಯಮದೂತರು ಬಂದು ನಮಗೆ ಎಳ್ಕೊಂಡು ಹೋಗ್ತಾರೆ. ಒಂದು ದಾರಿಯಲ್ಲಿ ಹೋಗುವಾಗಲೂ ಶಿಕ್ಷೆ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಾವು ಈ ರೀತಿಯಾದಂಥ ಭಗವಂತನ ಸ್ಮರಣೆ ಪ್ರತಿಯೊಂದು ಕ್ಷಣಕ್ಕೂ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೆ ಅದು ಮಾಡೋದು ಕಷ್ಟ. ಹೇಳೋದು ಸುಲಭ ಇದೆ, ನಾ ಹೇಳ್ತಾ ಇದ್ದಾರೆ, ನಾ ಮಾಡ್ತೇನೆ ಇಲ್ಲ. ಸೊ ಅದಕ್ಕೆ ಇದು ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಅದು ಪ್ರಾಕ್ಟೀಸ್ ಮಾಡಿದರೆ ಬರ್ತದೆ ಸತತವಾಗಿ. ಇವತ್ತು ಒಂದು 10 ಸಲ ಬಂದಿತ್ತು, ಮರುದಿವಸ 20 ಸಲ ಬಂದಿತ್ತು, ಹೀಗೆ ಒಂದು ನಿಧಾನವಾಗಿ ಅದು ಬೆಳ್ಕೊಂಡು ಹೋಗ್ತದೆ. ಆ ರೀತಿಯಾಗಿ ನಾವು ಭಗವಂತನದ ಚಿಂತನೆ ಸತತವಾಗಿ ಮಾಡಬೇಕು ಅಂತ. ಆವಾಗ ಯಮದೂತರಿಗೆ ನಾವು ಸಿಗುವುದಿಲ್ಲ, ವಿಷ್ಣು ದೂತರು ಬರ್ತಾರೆ. ವಿಷ್ಣು ದೂತರು ಬಂದರೆ ನಮಗೆ ಮರ್ಯಾದೆಯಿಂದ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಮುಂದೆಲ್ಲ ಕೋರ್ಟ್ ಆಗ್ತದೆ, ಎಲ್ಲ ನಾವು ಮಾಡಿದಂಥ ಕರ್ಮಗಳನ್ನು ಒಪ್ಪಿಸ್ತಾರೆ. ಆಮೇಲೆ ಇದೆಲ್ಲ ಪಾಪಗಳನ್ನು ಮಾಡಿದೆ, ಇನ್ನು ಮುಂದಿನ ಇದು ಬರ್ತದೆ, ಅವಾಗ ಒಪ್ಪಿಕೋಬೇಕು. ಆ ಒಪ್ಪಿಕೊಂಡ ಮೇಲೇ ನಮಗೆ ತಿರ್ಗಾ ವಾಪಸ್ ಇಲ್ಲಿ ಕರ್ಕೊಂಬರ್ತಾರೆ. ಅದು ದೇಹ ಬಿಟ್ಟು ಹೋದ್ಮೇಲೆ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ತಿರ್ಗಿ ವಾಪಸ್ ಕರ್ಕೊಂಬರ್ತಾರೆ. ಬಂದು ಆಮೇಲೆ ಇಲ್ಲಿ 10 ದಿವಸ ಇಡ್ತಾರೆ. ಅವಾಗ ನಮಗೆಲ್ಲ ಏನೇನು ನಡೀತಾ ಇರ್ತದೆ ನಮಗೆ ಗೊತ್ತಾಗ್ತದೆ. ಜನರಿಗೆ ನಾವು ಮಾತ್ರ ಕಾಣಿಸೋದಿಲ್ಲ, ನಾವೇನು ಮಾತಾಡ್ತೀವಿ ಗೊತ್ತಾಗೋದಿಲ್ಲ. ಅಲ್ಲಿ ನೋಡಿದರು ಯಾವಾಗ ಅಂತಂದರೆ ಇವಾಗ ಗುಡಿಗೆ ಹೋದಾಗ ಮಾತ್ರ ಜಪ ಮಾಡಬೇಕು, ಮನೆಯಲ್ಲಿ ಗುರುಮಂತ್ರ ಮಾಡುವಾಗ ಮಾತ್ರ ಜಪ ಮಾಡಬೇಕು. ಮಿಕ್ಕಿದ ಟೈಮಲ್ಲಿ ನಮಸ್ಮರಣೆ ಮಾಡೋದೇನು ಹಕ್ಕತ್ತಿಲ್ಲ, ಮಾಡಿ ಮುಗಿಸಿದ್ದೀವಲ್ಲ ಅಂತ. ಮತ್ತು ಊಟ ಮಾಡ್ದಂಗೆ ಊಟ ಒಂದು 2 ಹೊತ್ತು ಮಾಡಿಬಿಟ್ಟು ಮುಗಿತಲ್ಲ ಅಂತ ಅಂದ್ಬಿಟ್ಟು ಬಿಡೋದಿಲ್ಲ. ತಿರ್ಗಾ ಮಧ್ಯಾಹ್ನ ನಾವೆಲ್ಲ ಮಂಚಿಗೆ ಮಾಡ್ತಾನೆ ಇರ್ತೀವಿ. ಸೊ ಹಾಗೆ ಭಗವಂತನ ಬೆಳಗ್ಗೆ ಒಂದೊಂದು ಗುರುಮಂತ್ರ ಮಾಡಿಬಿಟ್ಟು ಜಪ ಪಾರಾಯಣ ಮಾಡಿಸ್ಬಿಡ್ಸುತ್ತೆ. ಇವತ್ತಿನ ಕೆಲಸ ಮುಗಿದು ಹೋಯಿತು ಅಂತ ಬಿಡೋ ಹಾಗೆ ಇಲ್ಲ. ಆವಾಗಲೂ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಇಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ನೋಡಿದರು ಅಂತಂದ್ರೆ ಎಲ್ಲೆಲ್ಲೇ ನೋಡಿದರೂ ಭಗವಂತ ಕಾಣಿಸ್ಬೇಕು. ಇವಾಗ ನಾನು ಹಿಂದ್ಗಡೆ ಫೋಟೋ ಕಾಣಿಸ್ತಾ ಇದೆ, ಈ ಫೋಟೋದಲ್ಲಿ ಕೂಡ ಭಗವಂತನ ಸನ್ನಿಧಾನ ಇದೆ. ಈ ಕಪಾಟ ಕಾಣಿಸ್ತಾ ಇದೆ, ಕಪಾಟದಲ್ಲಿ ಕೂಡ ಇಲ್ಲಿ ಭಗವಂತನ ಸನ್ನಿಧಾನ ಇದೆ. ನನ್ನಲ್ಲಿ ಇದೆ, ನಿಮ್ಮಲ್ಲಿ ಇದೆ, ಪ್ರತಿಯೊಂದು ವಸ್ತುದಲ್ಲಿ ಇದೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಒಂದೊಂದರಲ್ಲಿ ಒಂದೊಂದು ಗುಣವನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಇಷ್ಟಿಷ್ಟು ರೂಪದಿಂದ ಇದ್ದಾನೆ ಅನ್ನೋದನ್ನು ಈ ಸತತವಾದಂಥ ಚಿಂತನೆ ನಮಗೆ
ಬರಬೇಕು. ಅದಕ್ಕೆ ಆವಾವಲ್ಲಿ ನೋಡಿದರು. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಕೂಡ ಏನೇನು ನೋಡಿದರೂ ಕೂಡ ಒಂದು ಪಲ್ಯಕಾಯಿ ನೋಡಿದ್ರು, ಅಡುಗೆ ಮಾಡುವಾಗಲಿ ಅಲ್ಲೆಲ್ಲ ಭಗವಂತ ಸನ್ನಿಧಾನ. ಒಂದೊಂದು ಪಲ್ಯಕ್ಕೆ ಒಂದು ಬೇರೆ ಬೇರೆ ರುಚಿ ಇರ್ತದೆ. ಸೊ ಅಲ್ಲಿ ಭಗವಂತ ಈ ರುಚಿಯನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ರೀತಿಯಾದಂಥ ದ್ರವರೂಪದಲ್ಲಿದ್ದಾನೆ, ಸಾಲಿಡ್ನಲ್ಲಿದ್ದಾನೆ. ಹೀಗೆ ನಾವು ಪ್ರತಿಯೊಂದು ಒಂದು ಸಿಹಿ ಅನ್ನಿಸ್ತದೆ. ಎಷ್ಟು ವೆರೈಟಿ ಆಫ್ ಸಿಹಿ ಇದೆ ನೋಡಿ, ಎಷ್ಟು ವಿಚಿತ್ರವಾದಂಥ ಭಗವಂತನ ಸೃಷ್ಟಿ. ಇನ್ನು ಎಷ್ಟು ವಿಚಿತ್ರವಾಗಿದೆಯಪ್ಪ. ಒಂದು ಸಿಹಿ ಅಂತ ಒಂದು ರುಚಿ ಇದ್ರೂ ಕೂಡ ಸಕ್ಕರೆಯಲ್ಲಿ ಸಿಹಿ ಬೇರೆ, ಬೆಲ್ಲದಲ್ಲಿ ಬೇರೆ, ಪೇರು ಹಣ್ಣಿನಲ್ಲಿ ಬೇರೆ, ಸೀತಾಫಲ ಹಣ್ಣಿನಲ್ಲಿ ಬೇರೆ, ಬಾಳೆಹಣ್ಣಿನಲ್ಲಿ ಬೇರೆ, ಮಾವಿನ ಹಣ್ಣಿನಲ್ಲಿ ಬೇರೆ, ಚಿಕ್ಕು ಹಣ್ಣಿನಲ್ಲಿ ಬೇರೆ. ಪ್ರತಿಯೊಂದರಲ್ಲಿ ಕೂಡ ಈ ಒಂದು ಸಾರಲ್ಲಿ ಸಿಹಿ ಬೇರೆ, ಪಲ್ಯದಲ್ಲಿ ಸಿಹಿ ಬೇರೆ, ಒಂದು ಶಿರಾದಲ್ಲಿ ಸಿಹಿ ಬೇರೆ. ಅದೇ ಸಿಹಿ ರುಚಿಯನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಆಗ್ತದೆ. ಹೀಗೆ ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ದೇಶದಲ್ಲಿ ಭಗವಂತಂದು ಚಿಂತನೆ ಮಾಡಬೇಕು. ಇದಕ್ಕೆ ನಾಮಸ್ಮರಣೆ ಅಂತ. ಅಂದರೆ ಒಂದು ನಾಮಸ್ಮರಣೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಇರಬೇಕು. ಆವಾಗ ಅದು ಮೋಕ್ಷಪ್ರದ ಆಗ್ತದೆ ಅನ್ನೋದನ್ನ ಹೇಳ್ತಾರೆ. ಹೌದು, ಆ ಅನುಸಂಧಾನ ನಮಗೆ ಬರೋದಿಲ್ಲಪ್ಪ ಅಂತಂದರೆ ಆ ಮಾಡಿದ್ದ ನಾಮಸ್ಮರಣ ಫಲದಿಂದ ಒಂದೊಂದು ಸ್ಟೆಪ್ಪು ಮುಂದೆ ನಮಗೆ ಪ್ರಮೋಷನ್ ಕೊಟ್ಟು ಆ ಮೋಕ್ಷಪ್ರದ ಆದಂಥದ್ದು ಆ ಲೆವೆಲಿಗೆ ಭಗವಂತ ತಂದು ನಮಗೆ ಹಸ್ತನೆ ಅಂತ ಭರವಸೆಯಿಂದ ಸತತವಾಗಿ ನಾಮಸ್ಮರಣೆ ಮಾಡಬೇಕು ಅಂತ. ಸೊ ಇದು ಒಂದನೇ ಫಸ್ಟ್ ನುಡಿ ಒಂದೇ ಇಂಟ್ರೊಡಕ್ಷನ್ ಹೇಳಿದ್ದೇನೆ. ಅದರ ಜೊತೆಯಲ್ಲಿ ಒಂದನೇ ನುಡಿ ಒಂದು ಸೇರಿಸಿದ್ದೇನೆ. ಮಿಕ್ಕಿದ್ದನ್ನು ನಾಳಿಂದ ನೋಡೋಣ ಅಂತ. ಎಲ್ಲರೂ ದಿನನಿತ್ಯ ಇದನ್ನು ಒಂದು ಕೇಳಬೇಕು. ಇದನ್ನು ಅದು ಅಂದರೆ ನಮಗೀಗ ಅಭ್ಯಾಸ ಆಗ್ಬಿಟ್ಟಿದೆ, ಮುಗಿದು ಹೋಗುತ್ತೆ ಅಂತ. ಅಭ್ಯಾಸ ಇಸ್ ನೆವರ್ ಎಂಡಿಂಗ್. ಹರಿಕಥಾನುಸಾರ ಅಭ್ಯಾಸ ಮುಗಿಯೋದಿಲ್ಲ, ಪಾರಾಯಣ ಮುಗಿಯೋದಿಲ್ಲ. ನಾವು ಜೀವಮಾನ ಇರೋ ತನಕ ಕಡೆ ಉಸಿರು ನುಡಿವರೆಗೂ ನಾವು ಹರಿಕಥಾನುಸಾರ ಸತತವಾಗಿ ಪಾರಾಯಣ ಮಾಡೋಕ್ಕೂ ಚಿಂತನೆ ಮಾಡೋಕ್ಕೂ ಅದೇ ನಮಗೆ ಮೋಕ್ಷ ಸಾಧನ ಆಗ್ತದೆ. ಎಲ್ಲರೂ ಎಲ್ಲರಿಗೂ ಅನುಗ್ರಹ ಮಾಡಲಿ. ಈ ಸತತವಾಗಿ ಪಾರಾಯಣ ಮಾಡುವ ಹಾಗೆ ಒಳಗೆ ಎಲ್ಲರಿಗೂ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾದರ್ಶಿ ಕೃಷ್ಣಾರ್ಪಣ. ನಮಸ್ತೆ.